ಮಾಡಿರುವ ಹೋರಾಟ ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಇವತ್ತು ನಮ್ಮ ಹಿರಿಯರ ಒಂದು ಹೇಳಿಕೆಯಿಂದ ಗೊಂದಲ ಉಂಟಾಗಿ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆಮೇಲೆ ಇದು ತಮ್ಮೆಲ್ಲರಿಗೂ ಮೊದಲು ತಿಳಿಸ್ಬೇಕಂದಿದ್ದು ಅವರು ಏನು ಇವತ್ತು ಪ್ರೆಸ್ಮೆಂಟ್ ಮಾಡಿದ್ದಾರೆ, ಅವರೆಲ್ಲರ ನಾಯಕರ ಒಪ್ಪಿಗೆ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ರು. ಬಡಪ್ಪ ಮನೆಯಲ್ಲಿ ಹೋದಾಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಒಬ್ಬನಾಟಿ ಮನೆಗೆ ಹೋಗಿದ್ರು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಸಭೆ ಮನೆಗೆ ಹೋಗಿದ್ವಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಪಕ್ಷಾತೀತವಾಗಿ ಮಾಡೋಣ, ಯಾರ ಸಾಮಾನ್ಯ ನಾಯಕತ್ವದಲ್ಲಿ ತಗೊಂಡು ನಂತರನೇ ನಾವು 22ರ ಒಂದು ಕೆಲವೊಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದಾಗ 21ಕ್ಕೆ ತಿಪ್ಪಣ್ಣವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಏನು ಮಾಡಿದರು ಅಂತಂದರೆ, ನಮಗೆ ಅಧಿವೇಶನ ಆಗುವವರೆಗೆ ಟೈಮ್ ಕೊಡಲಿ, ಆ ಅಧಿವೇಶನ ಸರ್ಕಾರ ನಮ್ಮದದ, ಆ ಅಧಿವೇಶನದೊಳಗಾಗಿ ನಾವು ನಮ್ಮ ಬೇಡಿಕೆ ಈಡೇರಿಸ್ಕೊಂಡು ಬರ್ತೀವಿ ಅಂತೇಳಿ ಒಂದು ಟೈಮ್ ಕೇಳಿದ್ರು. ನಮ್ಮ ಹಿರಿಯರು ಒಬ್ಬ ಜನಪ್ರತಿನಿಧಿ ಕೇಳಿದ್ದಕ್ಕಾಗಿ ಅವತ್ತೇನು ಮಾಡಿದೆವು, ನಾವು 15 ದಿವಸದಲ್ಲೇ ನಾವು ಹೋರಾಟ ಇಟ್ಕೊಳ್ಬೇಕಂದ್ರೆ ಅದನ್ನು ಕಮ್ಮನೂರು ಹೇಳಿದ ಸಲುವಾಗಿ ನಾವು ಒಂದು ತಿಂಗಳ ನಂತರ ಅಂತೇಳಿ ಅದಕ್ಕೆ 22ಕ್ಕೆ ನಮ್ಮ ಇದು ಪೂರ್ವಭಾವಿ ಸಭೆ ಇತ್ತು. ನಂತರ ನಾವು 29 ಅಂದರೆ ಡಿಸೆಂಬರ್ 29 ನಾವು ಈ ಹೋರಾಟನ ಇಟ್ಕೊಂಡಿದ್ದೆವು. ಈ ಹೋರಾಟ ಇಟ್ಕೊಂಡಾಗ ನಮಗೆ ಖುಷಿ ಇದೆ. ನಮ್ಮ ಹಿರಿಯರಾದಂಥ ಕಮ್ಮನೂರು ನಮಗಿರ್ಬೋದು, ಮತ್ತು ರವಿಕುಮಾರ್ ಸರ್ ಆಗಿರ್ಬೋದು, ಸಾಮಾನ್ಯ ತಳವಾರರಾಗಿರ್ಬೋದು, ತಳವಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅದು ಕೂಡ ಅವರೇ ಹೇಳಿದರು. ಎಲ್ಲಿ ರವಿಕುಮಾರ್ ಅವರು ಹೇಳಿದ್ದಾರೆ, ಸಾಮಾನ್ಯ ತಳವಾರ ಅವರು ಹೇಳಿದ್ದಾರೆ. ಅವತ್ತು ಅವರು ತಳವಾರ ಇನ್ನೊಂದು ವಿಷಯ, ಇವರೆಲ್ಲರ ಮಾರ್ಗದರ್ಶನ ಇವರೆಲ್ಲರ ಒಪ್ಪಿಗೆ ಪಡೆದು ನಡೆದಿದ್ದ ಆದ್ಮೇಲೆ ಇದು ಅವರೇ ಮಾಡಲಿಕ್ಕಾರ ಇವರೇ ಮಾಡ್ಲಿಕ್ಕಾರ ಅನ್ನೋ ಹೆಸರಾಗ ಇನ್ನೊಂದು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಯಾದಗಿರಿ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಯ ಸಮಾಜಗಳು ಇವೆಲ್ಲ ವದಂತಿಗಳಿಗೆ ಕಿವಿ ಕೊಡಬೇಡಿ, ದಯವಿಟ್ಟು ಕೊಡಬೇಡಿ. ಹೋರಾಟ ಇದೆ, ಯಾವುದೇ ಚಂದಿಕಾರು ಯಾರೂ ಮಾಡೋದಿಲ್ಲ. ಸಮಾಜ ಕೆಡಿಸೋ ಉದ್ದೇಶ ಯಾರಿಂದಲೂ ಇರಲ್ಲ. ಹೋರಾಟಗಳು ಯಾವುದೇ ಇದರಿಂದ ಆಗೋದಿಲ್ಲ. ಹೋರಾಟಗಳು ಯಾಕಂದರೆ ವರ್ಷಾನುಗಟ್ಟಲೆ 30 ವರ್ಷದ ಹೋರಾಟ ಅಂತ ನಾವೇ ಹೇಳ್ತೀವಿ. 30 ವರ್ಷದ ಹೋರಾಟದಲ್ಲಿ ನಮ್ಮ ಹಿರಿಯರು ಅವತ್ತಿದ್ರು, ಇವತ್ತು ಅದ. ಅವತ್ತಿನಿಂದ ಇವತ್ತಿನ ನಮ್ಮ ಹಿರಿಯರು ಯಾಕೆ ಪ್ರಯತ್ನ ಮಾಡಲಿಲ್ಲ? ಇವತ್ತೇ ಯಾಕೆ ದಿನ ಒಂದು ಪ್ರೆಸ್ಮೆಂಟ್ ಮಾಡಿ ರದ್ದುಪಡಿಸಲಾಗಿದೆ ಅಂತ ಹೇಳೋಂಥ ಯಾಕೆ ಪ್ರೆಸ್ಮೆಂಟ್ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ. ಈಗ ಇವತ್ತು ನಮ್ಮ ಸಮಾಜದ ಅವರ ನಾಯಕರುಗಳಿಗೆ ಕೇಳ್ತೀವಿ, ನಮ್ಮ ಜನಪ್ರತಿನಿಧಿಯಾದ ತಿಪ್ಪಣ್ಣ ಕಮ್ಮನೂರವ್ರಿಗೆ ಕೇಳ್ತೀವಿ, ರವಿಕುಮಾರ್ಗೆ ಕೇಳ್ತೀವಿ, ಸಾಮಾನ್ಯ ತಳವಾರವ್ರಿಗೆ ಕೇಳ್ತೀವಿ. ಹೋರಾಟ 29ಕ್ಕೆ ನಡೆದೇ ನಡೀತದೆ. ಅವತ್ತಿನ ದಿವಸ ತಾವೆಲ್ಲ ಸಮಾಜದ ಕಾಳಜಿ ಉಳ್ಳವರು, ಅನುಭವ ಉಳ್ಳವರು, ಅವತ್ತು ಮತ್ತೆ ನಮ್ಮ ತಿಪ್ಪಣ್ಣ ಕಮ್ಮನೂರವರು ಸರ್ಕಾರದಾಗಿದ್ದವರು ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಅವತ್ತು ಕರ್ಕೊಂಡು ಬಂದು ಅವರು ನಮ್ಮ ಎದುರುಗಡೆ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಲಿ, ಅವತ್ತೇ ಘೋಷಣೆ ಮಾಡಿ ಹೋಗಲಿ, ನನ್ನ ಕಡೆ ಹತ್ತಿತ್ತು ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿ ನಾವು ಕೂಡ ಅವರು ಕೂಡ ಚಪ್ಪಾಳೆ ಹಾಕ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡೋದು? ಅದಕ್ಕೆ ನಾನು ನಮ್ಮ ಸಮಾಜ ಬಾಂಧವರಿಗೆ ಕೇಳ್ತಾ ಇದ್ದೀನಿ, ಇವೆಲ್ಲ ವದಂತಿಗಳಿಗೆ ಕಿವಿ ಕೊಡಬೇಡ್ರಿ. 29ರ ಹೋರಾಟ ನಡೆದೇ ನಡೀತದೆ. ಅದಕ್ಕೆ ಯಾವುದೇ ಕಾರಣದಿಂದಲೂ ಅದು ತಡೆಯಿಲ್ಲ ಅಂತೇಳಿ ತಮ್ಮೆಲ್ಲರಿಗೆ ಈ